ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಒಂದು 4 ಎಳೆ ಸಿಲ್ಕ್ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. 2 ಎಳೆ ಪೋಣಿಸ್ಕೊಂಡಿದ್ದೀನಿ. ಡಬಲ್ ಮಾಡ್ಕೊಂಡಾಗ 4 ಎಳೆ ಆಗಿದೆ. ಇವಾಗ ನೋಡಿ, ಇದನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರ್ತೀನಿ. ಇಲ್ಲಿ ನೀವು ಮೊದಲೇ ಮಾರ್ಕನ್ನು ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು ಬೆರಳಳತೆಯಿಂದ. ನಾನು ಒಂದು 2 ಮಾಡಿ ತೋರಿಸ್ತೀನಿ. ನೋಡಿ, ಒಂದಿಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಗಂಟನ್ನು ಕಟ್ಕೋಬೇಕು. ನೋಡಿ, ಈ ಥರ ಗಂಟನ್ನು ಕಟ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲೇನೆ ಒಂದೇ ಒಂದು ಪಾಯಿಂಟ್ ಅಷ್ಟು ಬಿಟ್ಕೊಂಡು ಪಕ್ಕದಲ್ಲೇನೆ ಮತ್ತೆ ನೀಡಲನ್ನು ಚುಚ್ಕೊಂಡು ಸೂಜಿಯನ್ನ ಮೇಲ್ ತಂದು ಫಸ್ಟ್ ಒಂದು ಥ್ರೆಡ್ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ನೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡಿಕೊಂಡು ಸೇಮ್ ಇದನ್ನು ಕೂಡ ಅದೇ ಥರ ಗಂಟನ್ನು ಕಟ್ಕೋತೀನಿ. ಫಸ್ಟ್ ಒಂದು ಯಾವ ಥರ ಗಂಟು ಕಟ್ಕೊಂಡೋ ಇದನ್ನು ಕೂಡ ಅದೇ ಥರ ಗಂಟನ್ನು ಹಾಕ್ತೀನಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ, ನಾನು ಇನ್ನೊಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ 2 ಎಳೆ. ಅದಕ್ಕೆ ಒಂದು ಗಂಟನ್ನು ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಹಾಕ್ಕೊಂಡಿದ್ನಲ್ಲ, ಈ ದಾರದ ಒಳಗಡೆ ಈ ಕಾಟನ್ ಥ್ರೆಡನ್ನು ಈ ಥರ ಹಾಕಿ ಇದಕ್ಕೆ ಒಂದು ಬೀಡನ್ನು ಪೋಣಿಸ್ಕೊಳ್ಳಿ. 3 mm ಇರುವಂತಹ ಒಂದು ಬೀಡನ್ನು ಪೋಣಿಸ್ಕೊಂಡು ನೋಡಿ, ಈ ಥರ ಇದ್ರ ಒಳಗಡೆಗೆ ಹಾಕ್ತೀನಿ ಬೀಡು. ಬೀಡ್ ಹಾಕೋದು ತುಂಬ ಅಂದರೆ ತುಂಬ ಸುಲಭ. ನೆಕ್ಸ್ಟ್ ಇವಾಗ ಇದೇ ದಾರವನ್ನ ಈ ಸೈಡಲ್ಲಿ ಹಾಕ್ಕೊಂಡು ಈಗ ಸೂಜಿಯನ್ನ ಈ ಬೀಡ್ ಕೆಳಗಡೆಯಿಂದ ಮೇಲ್ ತಗೊಂಡೋಗ್ಬೇಕು. ಇವಾಗ ಅದ್ರ ಜೊತೆಗೆ ಈ ದಾರ ಕೂಡ ಬಂದ್ಬಿಡುತ್ತೆ. ನೋಡಿ, ಈ ಥರ. ನೆಕ್ಸ್ಟ್ ಇವಾಗ ಮತ್ತೆ ಈ ಕಾಟನ್ ಥ್ರೆಡ್ ಅನ್ನ ಇದ್ರ ಒಳಗಡೆ ಹಾಕಿ ದಾರದ ಒಳಗಡೆ ಇವಾಗ 2 ಬೀಡ್ಗಳನ್ನ ಪೋಣಿಸ್ಕೊಳ್ಳಿ. ಸ್ಟಾರ್ಟಿಂಗ್ 1 ಬೀಡ್ ಪೋಣಿಸ್ಕೊಂಡೆ, ಇವಾಗ 2 ಬೀಡ್ಗಳನ್ನ ಪೋಣಿಸ್ಕೋಬೇಕು. ಇವಾಗ ಮತ್ತೆ ಈ ಕಾಟನ್ ಥ್ರೆಡ್ ಅನ್ನ ಈ ಸೈಡ್ ಹಾಕೊಳ್ಳಿ. ಬೀಡ್ ಹಾಕಿಲ್ಲಲ್ಲ, ಆ ಕಡೆ ಹಾಕೊಂಡು 2 ಬೀಡ್ಗಳಿಗೂ ಕೆಳಗಡೆಯಿಂದ ಸೂಜಿಯನ್ನ ಮೇಲ್ ತಗೊಂಡೋಗಿ ಈ ತರ ತಗೊಂಡು ಅದ್ರ ಜೊತೆಗೆ ಈ ದಾರ ಕೂಡ ಈ ಸೈಡ್ ಬರುತ್ತೆ. ನೀಟಾಗಿ ಈ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಈ ಕಾಟನ್ ಥ್ರೆಡ್ ಅನ್ನ ಹಾಕಿ 3 ಬೀಡ್ಗಳನ್ನ ಪೋಣಿಸ್ಕೋತೀನಿ. ಫಸ್ಟ್ ಒಂದು, ಸೆಕೆಂಡು 2 ಬೀಡ್ಸು, ಇವಾಗ 3 ಬೀಡ್ಸು. 3 ಬೀಡ್ಗಳನ್ನ ಈ ತರ ಹಾಕಿದ್ಮೇಲೆ ನೆಕ್ಸ್ಟ್ ಇವಾಗ ಈ ಕಡೆ ಬೀಡನ್ನ ಹಾಕಿಲ್ಲಲ್ಲ, ಅಲ್ಲಿ ಕಾಟನ್ ಥ್ರೆಡ್ ಅನ್ನ ಹಾಕಿ ನೋಡಿ, ಈ ತರ ಹಾಕೊಳ್ಳಿ. ಈಗ ಈ 3 ಬೀಡ್ಗೂ ಕೂಡ ಕೆಳಗಡೆಯಿಂದ ಸೂಜಿಯನ್ನ ಈ ತರ ಮೇಲ್ ತಗೊಂಡೋಗಿ ಈ ತರ. ಓಕೆ, ಬೇಕಿದ್ರೆ 4 ಬೀಡ್ ಕೂಡ ನೀವು ಹಾಕ್ಕೋಬಹುದು. ನಾನು ಇಲ್ಲಿಗೆ ಎಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಮತ್ತೆ ಈ ಕಾಟನ್ ಥ್ರೆಡ್ ಅನ್ನ ಇದ್ರ ಒಳಗಡೆ ಹಾಕಿ 1 ಬೀಡನ್ನ ಹಾಕ್ತೀನಿ, ಚಿಕ್ಕ ಬೀಡು. ಅದಾದ್ಮೇಲೆ ಒಂದು ವೈಟ್ ಪರ್ಲ್ ಅನ್ನ ಹಾಕ್ತೀನಿ. ವೈಟ್ ಪರ್ಲ್ ಅನ್ನ ಹಾಕಿ ಇದರ ಒಳಗಡೆ ಹಾಕೊಳ್ಳೋಣ. ಇವಾಗ ನೆಕ್ಸ್ಟ್ ಕೂಡ ಈ ಸೈಡಲ್ಲೂ ಕೂಡ ಒಂದೇ ಒಂದು ಬೀಡನ್ನ ಹಾಕ್ತೀನಿ. ಈ ಕಡೆ 1 ಬೀಡು, ಈ ಕಾಟನ್ ಥ್ರೆಡ್ ಹಾಕೊಂಡು 1 ಬೀಡನ್ನ ಪೋಣಿಸ್ಕೋತೀನಿ. ಈ 1 ಬೀಡನ್ನ ಪೋಣಿಸ್ಕೊಂಡು ನೆಕ್ಸ್ಟ್ ಇವಾಗ ಈ 1 ಬೀಡ್ ಹಾಕಿದ್ನಲ್ಲ, ಅಲ್ಲಿ ಕಾಟನ್ ಥ್ರೆಡ್ ಅನ್ನ ಹಾಕಿ ಈ ವೈಟ್ ಬೀಡ್ ಇದೆಯಲ್ಲ ಅದಕ್ಕೆ ಕೆಳಗಡೆಯಿಂದ ಮೇಲ್ ತಗೊಂಡೋಗ್ತೀನಿ. ವೈಟ್ ಬೀಡಕ್ಕೆ ಮಾತ್ರ ಹಾಕಬೇಕು. ಈ ಪರ್ಲ್ ಇದೆಯಲ್ಲ ಅದಕ್ಕೆ ಮಾತ್ರ ಸೂಜಿಯನ್ನ ಹಾಕಿ ಕೆಳಗಡೆ ತಗೊಳ್ಳಿ. ಈ ಶೇಪಲ್ಲಿ ಬರುತ್ತೆ ಡಿಸೈನ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇಲ್ಲಿ ಒಂದು ಗಂಟನ್ನ ಹಾಕಬೇಕು. 2 ದಾರವನ್ನ ಸೇರ್ಕೊಂಡು ಈ ತರ ಗಂಟನ್ನ ಹಾಕಿ ಈ ತರ ಸೀರೆ ಪೂರ್ತಿ ನೀವು ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ನೋಡ್ಕೊಂಡು ಮೊದಲೇ ಮಾಡಿ ಇಟ್ಕೊಂಬಿಡಿ. ಇವಾಗ ಇದಕ್ಕೆ ಕುಚ್ಚನ್ನ ಕಟ್ಕೋಬೇಕು. ಕುಚ್ಚು ಕಟ್ಟೋದಕ್ಕೆ 100 ಎಳೆ ದಾರ ತಗೊಂಡಿದ್ದೀನಿ. ಡಬಲ್ ಮಾಡ್ಕೊಂಡಾಗ 200 ಎಳೆ ಆಗಿದೆ. ಇವಾಗ 200 ಎಳೆ ಆಗುತ್ತೆ ಕುಚ್ಚನ್ನ ಕಟ್ಟಿದಾಗ. ಇಲ್ಲಿ ಪರ್ಲ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ, ಅದ್ರ ಒಳಗಡೆಗೆ ಇದನ್ನ ಹಾಕೊಳ್ಳಿ. ಬೇಕಿದ್ರೆ ನೀವು ಈ ತರ ಹಾಕೋದಕ್ಕೆ ಕಷ್ಟ ಆಗುತ್ತೆ, ಬೇಗ ಈ ತರ ಬರೋದಿಲ್ಲ ಅಂದ್ರೆ ಸೂಜಿ ಒಳಗಡೆ ಪೋಣಿಸ್ಕೊಂಡು ಕೂಡ ಹಾಕ್ಕೋಬಹುದು 100 ಎಳೆ ದಾರವನ್ನ. ನೋಡಿ, ಇವಾಗ ಕುಚ್ಚು ನಿಮ್ಗೆ ಎಷ್ಟು ಉದ್ದಕ್ಕೆ ಬೇಕಾಗುತ್ತೋ ನೋಡ್ಕೊಂಡು ಇಟ್ಕೊಳ್ಳಿ ಕರೆಕ್ಟಾಗಿ.
ಇವಾಗ ಬ್ಯಾಕ್ ಸೈಡಿಂದ ನೀಡಲ್ ಮುಂದ್ಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಹಾಗೆ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಅದಾದ್ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಜರಿ ಥ್ರೆಡ್ ಬಿಟ್ಟು ಕಟ್ ಮಾಡಬೇಕಾಗತ್ತೆ, ಪೂರ್ತಿಯಾಗಿ ಬೇಡ. ಈಗ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಒಂದು ಮೀಡಿಯಂ ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ. 1 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ನೆಕ್ಸ್ಟ್ ನಾನು ತೋರಿಸ್ತೀನಿ ನೋಡಿ. ಈ ತರ ಮಾರ್ಕನ್ನು ಕೂಡ ನೀವು ಮಾಡ್ಕೋಬಹುದು ಟೇಪನ್ನು ಬಳಸ್ಕೊಂಡು. ನಾನು ಇನ್ನೊಂದು ಮಾಡಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ಕು. ಓಕೆ ಫ್ರೆಂಡ್ಸ್, ನೋಡಿ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ 400 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.